ಲಾಸ್ಟ್ ಎಪಿಸೋಡ್ನಲ್ಲಿ ನೋಡಿರೋ ಹಾಗೆ ಮನೆಯಲ್ಲಿ ಪಲ್ಲವಿ ಜೊತೆ ಅಕ್ಷತಾ ಮತ್ತೆ ಅನಿತಾ ಇಬ್ಬರೇ ಇರ್ತಾರೆ. ಆ ಸಮಯದಲ್ಲಿ ಪಲ್ಲವಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಆಗ ಪಲ್ಲವಿ ಅಕ್ಷತಾಗೆ ಟ್ಯಾಕ್ಸಿನ ಬುಕ್ ಮಾಡಿ ತನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಆದರೆ ಅಕ್ಷತಾ ತಾನದ್ಯಾವುದು ಮಾಡಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಮುಂದೇನಾಗುತ್ತೆ ನೋಡೋಣ ಬನ್ನಿ. ಅನಿತಾ ಅಕ್ಕ, ಅಕ್ಷತಾ ಅಕ್ಕ ತಮಾಷೆ ಮಾಡ್ತಾ ಇರ್ಬೋದಲ್ವಾ? ಅಲ್ವಾ ಅಲ್ವಾ ಅನಿತಾ ಅಕ್ಕ? ನನಗೆ ಗೊತ್ತಿಲ್ಲ ಅತ್ಗೆ. ಅಕ್ಷತಾ ಅಕ್ಕ ಪ್ಲೀಸ್ ತಮಾಷೆ ಮಾಡಬೇಡಿ, ನನಗೆ ನಿಜವಾಗ್ಲೂ ಹೊಟ್ಟೆಯಲ್ಲಿ ಪೇಯ್ನ್ ಆಗ್ತಾ ಇದೆ. ಪ್ಲೀಸ್ ಆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ. ಅಕ್ಷತಾ ಅಕ್ಕ ಬನ್ನಿ, ಇದು ತಮಾಷೆ ಮಾಡೋ ಹೊತ್ತಲ್ಲ. ಪ್ಲೀಸ್ ಅಕ್ಷತಾ ಅಕ್ಕ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ, ನಿಮಗೆ ಅಕ್ಷತಾ ಅಕ್ಕ ತಾನೇ ಬರಬೇಕು. ಇರಿ, ನಾನು ಹೋಗಿ ಅವಳಿಗೆ ಹೇಳ್ತೀನಿ. ಸರಿ, ಬೇಗ ಹೋಗಿ. ಅನಿತಾ ಬಂದು ನೋಡಿದ್ರೆ ಅಕ್ಷತಾ ರೂಮಿಗೆ ಹೋಗಿ ಬಾಗಿಲು ಹಾಕೊಂಡು ಕೂತಿರ್ತಾಳೆ. ಇನ್ನು ತಡ ಮಾಡಿದ್ರೆ ಸರಿ ಇರಲ್ಲ, ನಾನೇ ಹೋಗಿ ಟ್ಯಾಕ್ಸಿ ಕರಿತೀನಿ. ಅನಿತಾ ತಾನೇ ಹೋಗಿ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ತಾಳೆ. ಅದಕ್ಕೆ ಬೇಗ ಬನ್ನಿ, ಹಾಸ್ಪಿಟಲಿಗೆ ಹೋಗೋಣ. ಅಕ್ಷತಾ ಅಕ್ಕ ಟ್ಯಾಕ್ಸಿ ಕರ್ಕೊಂಡು ಬಂದಿದ್ದಾರಾ? ಇಲ್ಲ ಅದಕ್ಕೆ, ಅಕ್ಷತಾ ರೂಮಿಂದ ಹೊರಗಡೆನೆ ಬಂದಿಲ್ಲ, ನಾನೇ ಹೋಗಿ ಟ್ಯಾಕ್ಸಿ ಬುಕ್ ಮಾಡಿದ್ದೀನಿ. ಇದನ್ನ ಕೇಳಿ ಪಲ್ಲವಿ ಶಾಕ್ ಆಗ್ತಾಳೆ. ಅನಿತಾ ಪಲ್ಲವಿನ ಟ್ಯಾಕ್ಸಿನಲ್ಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾಳೆ. 1-2 ಗಂಟೆಗಳು ಕಳೆದ ಮೇಲೆ ಇಬ್ರು ಹಾಸ್ಪಿಟಲ್ನಿಂದ ವಾಪಸ್ ಮನೆಗೆ ಬರ್ತಾರೆ. ಅದಕ್ಕೆ ಡಾಕ್ಟರ್ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ಅರೆ ಏನಾಯ್ತು ಅದಕ್ಕೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನಾದರೂ ಬೇಜಾರು ಮಾಡ್ಕೊಂಡಿದ್ದೀರಾ? ಪಲ್ಲವಿ ಏನು ಉತ್ತರ ಕೊಡಲ್ಲ, ಸೀದಾ ರೂಮಿಗೆ ಹೋಗ್ತಾಳೆ. ಅಕ್ಷತಾ, ನೀನು ಅದಕ್ಕೆ ಜೊತೆ ಹೇಗೆ ನಡ್ಕೊಂಡೆ ಹೇಳು, ಮತ್ತೆ ಅವ್ರಿಗೆ ಬೇಜಾರಾಗದೆ ಇರತ್ತಾ? ನಾನು ಅಂಥದ್ದು ಏನು ಮಾಡಿದೆ? ಏನು ಮಾತಾಡಿದೆ? ಟ್ಯಾಕ್ಸಿ ಕರ್ಕೊಂಡು ಬಂದಿಲ್ಲ ಅಂದರೆ ಅದು ದೊಡ್ಡ ಅಪರಾಧನಾ? ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ, ಅದು ಕಾಮನ್ ಆಗಿರುತ್ತೆ. ಅದಕ್ಕೆ ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದೇ ದೊಡ್ಡ ತಪ್ಪ ಹಾಗಾದ್ರೆ? ಅದು ಏನೇ ಇರಲಿ ಅಕ್ಷತಾ, ನೀನು ಅತ್ತಿಗೆ ಜೊತೆ ಮಾತಾಡಿದ ರೀತಿ ಮಾತ್ರ ತುಂಬಾನೇ ಹೊರಟಾಗಿತ್ತು. ತುಂಬ ರೂಢಾಗಿ ಮಾತಾಡಿದೆ ನೀನು. ಆ ಥರ ಎಲ್ಲ ಏನೂ ಇಲ್ಲ, ನೀನೇ ನನಗೆ ಬುದ್ಧಿ ಹೇಳಕ್ಕೆ ಬರೋ ಅವಶ್ಯಕತೆ ಇಲ್ಲ. ನಾನೇ ಹೋಗಿ ಅತ್ತಿಗೆ ಹತ್ರ ಮಾತಾಡ್ಕೋತೀನಿ. ಅಕ್ಷತಾ ಪಲ್ಲವಿ ಹತ್ರ ಬಂದು ತುಂಬ ಬೇಜಾರಾಗಿರೋ ಥರ ನಾಟಕ ಮಾಡ್ತಾಳೆ. ಅದಕ್ಕೆ ನೀವು ನನ್ನ ಮೇಲೆ ಇಷ್ಟು ಬೇಜಾರು ಮಾಡ್ಕೊಂಡಿರ್ತೀರಾ, ಕೋಪ ಮಾಡ್ಕೊಂಡಿರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮತ್ತಿನ್ನೇನು ಅಕ್ಷತಾ ಅಕ್ಕ, ನೀವು ನನ್ನ ಜೊತೆ ಆ ಥರ ನಡ್ಕೋತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅಷ್ಟು ನೋವನ್ನು ಒದ್ದಾಡ್ತಿದ್ರು ನಿಮಗೇನು ಅನ್ನಿಸ್ಲೇ ಇಲ್ವಲ್ಲ? ಅಯ್ಯೋ ನನ್ನ ಮುದ್ದಿನ ಅದಕ್ಕೆ, ನೀವು ತುಂಬ ಪಾಪದವರು, ಅದಕ್ಕೆ ನಿಮಗೇನು ಅರ್ಥನೇ ಆಗಲ್ಲ. ಏನು ಅರ್ಥ ಆಗಲ್ಲ ಅಂದರೆ ಏನು ಅಕ್ಷತಾ ಅಕ್ಕ? ನೀವು ನಡ್ಕೊಂಡಿರೋ ರೀತಿ ಎದುರುಗಡೆನೆ ಕಾಣಿಸ್ತಾ ಇರಬೇಕಿದ್ರೆ ಅದರಲ್ಲಿ ಇನ್ನೇನು ಹೊಸ ಅರ್ಥ ಹುಡ್ಕಕ್ಕೆ ಸಾಧ್ಯ? ಅದಕ್ಕೆ ನಿಮಗೇನು ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ. ನಾನು ನಿಮಗೆ ಅರ್ಥ ಮಾಡಿಸ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿ. ಅಂದರೆ ನೀವು ನನಗೆ ಏನು ಅರ್ಥ ಮಾಡಿಸ್ಬೇಕು ಅಂತಿದ್ದೀರಾ? ನೋಡಿ, ನಾನು ಅವಾಗ ನಡ್ಕೊಂಡಿದ್ದೆಲ್ಲ ನಾಟಕ. ನಾನು ಯಾಕೆ ಆ ಥರ ನಡ್ಕೊಂಡೆ ಅಂದರೆ, ಅನಿತಾ ಆ ಪರಿಸ್ಥಿತಿಲಿ ನಿಮಗೋಸ್ಕರ ಏನು ಮಾಡ್ಬೋದು ಅಂತ ನಾನು ನೋಡಬೇಕಿತ್ತು, ತಿಳ್ಕೊಬೇಕಿತ್ತು. ಅದಕ್ಕೆ ಆ ಥರ ನಡ್ಕೊಂಡೆ. ನೋಡ್ತಾ ಇದ್ದೀರಲ್ಲ ಅಕ್ಷತಾ ಅಕ್ಕ, ಅನಿತಾ ಅಕ್ಕ ಇಲ್ಲಿ ನಮ್ಮ ಜೊತೆ ಎಷ್ಟು ಸಮಯದಿಂದ ಇದ್ದಾರೆ, ನಮಗೆ ಎಲ್ಲ ಕೆಲಸದಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ನಾನು ನೋವಲ್ಲಿ ಒದ್ದಾಡ್ತಾ ಇರಬೇಕಿದ್ರೆ ಟ್ಯಾಕ್ಸಿ ಕರ್ಕೊಂಡು ಬಂದು ನನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬಂದಿದ್ದು ಅವರೇ. ಅಯ್ಯೋ ಅದಕ್ಕೆ ನಿಮಗೇನು ಗೊತ್ತಾಗಲ್ಲ ಅನ್ನೋದು. ಈ ಸಣ್ಣ ಪುಟ್ಟ ಮನೆ ಕೆಲಸ ಮಾಡೋದ್ರಲ್ಲಿ ಏನು ದೊಡ್ಡ ವಿಷಯ ಇದೆ ಹೇಳಿ? ಯಾರಾದರೂ ಒಬ್ಬರು ಹುಷಾರಿಲ್ಲದೆ ಇದ್ದಾಗ ಸಮಯಕ್ಕೆ ಸರಿಯಾಗಿ ಟ್ಯಾಕ್ಸಿ ಕರ್ಕೊಂಡು ಬಂದು ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬರೋದು ಸಣ್ಣ ವಿಷಯ ಅಲ್ಲ, ಅದು ದೊಡ್ಡ ವಿಷಯ. ಹೌದು, ಮತ್ತೆ ಅದನ್ನು ಅವ್ರು ಮಾಡಿದ್ರಲ್ವಾ? ನೀವು ತಾನೇ ಏನೂ ಮಾಡದೆ ತಪ್ಪಿಸ್ಕೊಂಡು ಹೋಗಿದ್ದು. ನೋಡಿ ಅದಕ್ಕೆ, ಈಗ ನನ್ನ ಹತ್ರ ಬೇಕಾದಷ್ಟು ಹಣ ಇದೆ. ಈ ಟ್ಯಾಕ್ಸಿ ಕರೆಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಇದೆಲ್ಲ ನನಗೆ ದೊಡ್ಡ ವಿಷಯನೇ ಆಗಲ್ಲ. ಇದನ್ನೆಲ್ಲ ನಾನು ಸೆಕೆಂಡ್ನಲ್ಲಿ ಮಾಡಿಬಿಡ್ಬೋದು. ಅದು ನಿಮಗೂ ಗೊತ್ತು. ಹೌದು, ಆದರೆ ನೀವು ಅದನ್ನು ಮಾಡಲಿಲ್ವಲ್ಲ? ಅದೇ ನಾನು ಯಾಕೆ ಮಾಡಲಿಲ್ಲ? ಆ ಪರಿಸ್ಥಿತಿಲಿ ಅನಿತಾ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ, ನಿಮಗೋಸ್ಕರ ಎಷ್ಟು ರಿಸ್ಕ್ ತಗೋತಾಳೆ ಅನ್ನೋದನ್ನ ನಾನು ತಿಳ್ಕೊಬೇಕಿತ್ತು. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ತೀರಾ ಅವಳು ಏನೂ ಮಾಡಲಿಲ್ಲ ಅಂದರೆ ಲಾಸ್ಟಿಗೆ ನಾನು ಸುಮ್ಮನೆ ಇರ್ತಿದ್ನ? ಅದಕ್ಕೆ ನಿಮ್ಮನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ದೆ ಹಾಗೆ ಬಿಟ್ಬಿಡ್ತಿದ್ನಾ ಹೇಳಿ? ಹಾಂ ಹೌದಲ್ವಾ? ಹಾಗಾದರೆ ಅಕ್ಷತಾ ಅಕ್ಕ, ನಿಜವಾಗ್ಲೂ ನೀವು ಅನಿತಾ ಅಕ್ಕನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಆ ಥರ ನಡ್ಕೊಂಡ್ರಾ? ಹೌದು, ಮತ್ತೆ ಇಲ್ಲಾಂದರೆ ನೀವು ಅಷ್ಟೊಂದು ನೋವಲ್ಲಿ ಒತ್ತಾಡ್ತಾ ಇದ್ರು ನನ್ನಿಂದ ಸುಮ್ಮನೆ ನೋಡ್ಕೊಂಡಿರೋಕ್ಕಾಗ್ತಿತ್ತಾ? ನೀವೇ ಯೋಚನೆ ಮಾಡಿ. ಹೌದು, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಕ್ಷತಾ ಅಕ್ಕ ಯಾಕೆ ಈ ಥರ ನಡ್ಕೋತಾ ಇದ್ದಾರೆ, ಇಲ್ಲಾಂದ್ರೆ ಅವ್ರು ಈ ಥರ ನಡ್ಕೊಳ್ಳೋರು ಅಲ್ವಲ್ಲ ಅಂತ. ನಾನು ಅನಿತನ್ನ ಪರೀಕ್ಷೆ ಮಾಡಬೇಕಿತ್ತು, ಅದಕ್ಕೆ ಆ ಥರ ನಡ್ಕೊಂಡೆ. ಈ ಪರೀಕ್ಷೆಯಲ್ಲಿ ಅನಿತಾ ಪಾಸ್ ಕೂಡ ಆಗಿದ್ದಾಳೆ. ಹಾಂ ಹೌದು. ನೋಡಿ ಅದಕ್ಕೆ, ನೀವು ಅನಿತನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ, ಅವಳ ಹತ್ರ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಅವಳು ಅದಕ್ಕೆ ಲಾಯಕ್ಕು ಕೂಡ.
ಹಾ, ಸರಿ ಆಯ್ತು ಅಕ್ಷತಾ ಅಕ್ಕ. ಅಕ್ಷತಾ ತನ್ನ ಮಾತಿಂದ ಪಲ್ಲವಿನ ಮರಳು ಮಾಡ್ತಾಳೆ. ಪಲ್ಲವಿ ಕೂಡ ಇಷ್ಟೆಲ್ಲ ಆದ್ರೂ ಅಕ್ಷತಾ ಹೇಗೆ ಅನಿತಾ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಹೋಗ್ತಾಳೆ. ಒಂದೆರಡು ದಿನಗಳು ಕಳೆದ್ಮೇಲೆ ಊರಿಗೆ ಹೋಗಿದ್ದಂತ ಪಲ್ಲವಿ ಅತ್ತೆ ಮಾವ ವಾಪಸ್ ಬರ್ತಾರೆ. ಅಮ್ಮ, ಹೇಗೂ ನೀವು ವಾಪಸ್ ಬಂದ್ರಲ್ಲ, ಹಾಗಾದ್ರೆ ನಾನಿನ್ನು ನಮ್ಮ ಮನೆಗೆ ಹೊರಡ್ತೀನಿ. ಅಕ್ಷತಾ, ಅಷ್ಟೊಂದು ಅರ್ಜೆಂಟ್ ಏನು? ನೀನು ಬರೀ 2 ದಿನದ ಹಿಂದಷ್ಟೇ ಇಲ್ಲಿಗೆ ಬಂದಿದ್ಯಾ. ಅದು 6 ತಿಂಗಳು ಈ ಕಡೆ ತಲೆನೇ ಹಾಕಿಲ್ಲ. 6 ತಿಂಗಳು ಆದ್ಮೇಲೆ ಇಲ್ಲಿಗೆ ಬಂದಿದ್ಯಾ. ಹೌದು, 6 ತಿಂಗಳು ನಾನು ಈ ಕಡೆ ಬಂದಿರಲಿಲ್ಲ. ಆದ್ರೆ ಏನಾಯ್ತು ಈಗ? ನನಗೆ ಇಲ್ಲಿ ಬರಕ್ಕೆ ಇಷ್ಟ ಆಗಲಿಲ್ಲ, ಬರಲಿಲ್ಲ. ಈ ಥರ ಎಲ್ಲ ಹೇಳೋದ್ರ ಬದಲು ನೇರವಾಗೇ ಹೇಳು. ಇತ್ತೀಚೆಗೆ ಮನೇಲಿ ಕೆಲಸ ಜಾಸ್ತಿ ಆಗುತ್ತೆ, ನೀನು ನಂಬರ್ 1 ಕೆಲಸದ ಕಳ್ಳಿ, ಅದಕ್ಕೆ ಈ ಕಡೆ ತಲೆ ಹಾಕಿರ್ಲಿಲ್ಲ ಅಂತ ಹೇಳು. ನಿಮಗಿಷ್ಟ ಬಂದ ಹಾಗೆ ತಿಳ್ಕೊಳ್ಳಿ. ಅಮ್ಮ, ಅಷ್ಟಕ್ಕೂ ನಾನು ನನ್ನ ಗಂಡನ ಮನೇಲೂ ಏನೂ ಕೆಲಸ ಮಾಡಲ್ಲ. ಹೌದು, ನೀನು ಹೇಳಿದ ನಿಜಾನೇ. ಇಲ್ಲಿ ಜಾಸ್ತಿ ಕೆಲಸ ಆಗತ್ತೆ ಅಂತಾನೆ ನಾನು ಇಲ್ಲಿಗೆ ಬರಲಿಲ್ಲ. ನಿಮ್ಮಮ್ಮ ಕಡೆ ನಾನು ನೀನು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಅಕ್ಷತಾ, ನಿನ್ನ ಥರನೇ ಅನಿತಾಗೂ ಗಂಡ ಮನೆ ಅಂತಿದೆ. ಆದರೂ ಅವಳು ನನಗಿಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ನನ್ನ ಜೊತೆ ಇಲ್ಲಿತ್ಕೊಂಡು ನನಗೂ ನಿಮ್ಮ ಅತ್ತಿಗೆಗೂ ಸಹಾಯ ಮಾಡ್ತಾ ಇದ್ದಾಳೆ. ನಿನಗೂ ಇಲ್ಲಿತ್ಕೊಂಡು ನಮಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಿನಗೆ ಅನ್ಸಲ್ವೇನೆ? ಪ್ಲೀಸ್ ಅಮ್ಮ, ನನಗೆ ಅಂಥ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ. ಅನಿತಾಗೇನು, ಅವಳು ಇರೋದೇ ಮನೆ ಕೆಲಸದವಳ್ತಾರ. ಅಲ್ಲಿ ಅವಳು ಗಂಡನ ಮನೇಲೂ ಮನೆ ಕೆಲಸದವಳಿಗತ್ತರ ಕೆಲಸ ಮಾಡೋ ಅಭ್ಯಾಸ. ಅದಕ್ಕೆ ಅವಳು ಇಲ್ಲಿ ಬಂದು ಏನು ಬೇಜಾರಿಲ್ದ ಹಾಗೆ ಮಾಡ್ತಾ ಇದ್ದಾಳೆ. ಅದೇ ಥರ ನಾನು ಮಾಡೋಕ್ಕಾಗತ್ತಾ? ಅಕ್ಷತಾ, ಯಾವಾಗ ನೋಡು ನನಗೆ ಒಂಥರ ಇನ್ಸಲ್ಟ್ ಆಗೋ ಹಾಗೆ ಮಾತಾಡೋದು ಬಿಟ್ರೆ ಬೇರೆ ಏನು ನಿನಗೆ ಗೊತ್ತೇ ಇಲ್ವಲ್ಲ. ನಿನ್ನ ಜೊತೆ ವಾದ ಮಾಡೋಷ್ಟು ಟೈಮ್ ನನಗಿಲ್ಲ. ನನಗೆ ಲೇಟ್ ಆಗ್ತಿದೆ, ನಾನು ಇನ್ನು ಹೊರಡ್ತೀನಿ. ಅಕ್ಷತಾ ತನ್ನ ಗಂಡನ ಮನೆಗೆ ವಾಪಸ್ ಹೋಗ್ತಾಳೆ. ಅನಿತಾ ಅಲ್ಲೇ ಇದ್ದು ಪಲ್ಲವಿನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ. ಪಲ್ಲವಿಗೆ ಇನ್ನೇನು ಡೆಲಿವರಿ ತುಂಬ ಹತ್ತಿರದಲ್ಲೇ ಇರುತ್ತೆ. ಅದಕ್ಕೆ ಈಗಂತೂ ನೀವು ತುಂಬ ಹುಷಾರಾಗಿರಬೇಕು. ಒಂದೊಂದು ಹೆಜ್ಜೆನೂ ಹುಷಾರಾಗಿ ನೋಡಿ ಮಾಡಿ ಇಡಬೇಕು. ಸರಿ ಅನಿತಾ ಅಕ್ಕ, ಹೇಗೂ ನೀವಿಲ್ಲಿದ್ದೀರಲ್ಲ, ನೀವಿಲ್ಲಿರೋದು ತುಂಬ ಒಳ್ಳೇದಾಯ್ತು. ಇಲ್ಲಾಂದರೆ ನಾವು ಯಾರಾದರೂ ಕೆಲಸದವ್ರನ್ನ ಇಟ್ಕೋಬೇಕಾಗ್ತಾ ಇತ್ತು. ಈ ಮಾತು ಕೇಳಿ ಅನಿತಾಗೆ ಬೇಜಾರಾಗುತ್ತೆ. ಆದರೂ ಅವಳು ಪ್ರತಿ ಸಲ ಥರ ಸುಮ್ಮನೆ ಆಗ್ಬಿಡ್ತಾಳೆ. ಈಗೀಗಂತೂ ಪಲ್ಲವಿ ಅನಿತಾಗೆ ಮುಲಾಜಿಲ್ದೆ ಎಲ್ಲ ಕೆಲಸನೂ ಹೇಳ್ತಾ ಇರ್ತಾಳೆ. ಅನಿತಾ ಸೈಲೆಂಟ್ ಆಗಿ ಎಲ್ಲ ಮಾಡ್ತಾ ಇರ್ತಾಳೆ. ಒಂದಿನ ಅನಿತಾ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅನಿತಾ, ಯಾಕಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಅಮ್ಮ, ನಿನಗೆ ಗೊತ್ತಲ್ಲ, ನಾನು ಅತ್ತಿಗೆನ ಎಷ್ಟು ಕೇರ್ ಮಾಡ್ತೀನಿ. ಏನೋ ಮಾಡಬೇಕು ಅಂತ ಮಾಡಲ್ಲ. ನನ್ನ ಮನಸ್ಫೂರ್ತಿಯಾಗಿ ಅವ್ರನ್ನ ನೋಡ್ಕೊಳ್ತಾ ಇದ್ದೀನಿ. ಆದರೆ ಅವರು ನನ್ನನ್ನು ಮನೆ ಕೆಲಸದವ್ರ ಥರ ನೋಡ್ತಾರೆ. ಅದಕ್ಕೆ ಯಾಕೋ ಬೇಜಾರಾಯಿತು. ಇಲ್ಲಿ ಬಂದು ಸುಮ್ಮನೆ ಕೂತಿದ್ದೆ. ಅದಕ್ಕೆ ಯಾವಾಗ ನನ್ನನ್ನು ಅರ್ಥ ಮಾಡ್ಕೊಳ್ತಾರೋ ನನಗೆ ಗೊತ್ತಿಲ್ಲ ಅಮ್ಮ. ಇದಕ್ಕೆಲ್ಲ ಕಾರಣ ಆ ಅಕ್ಷತಾನೆ. ಅವಳೇ ಇದಕ್ಕೆಲ್ಲ ಕಾರಣ. ಅವಳು ಪಲ್ಲವಿ ತಲೆಗೆ ಬೇಡದೇ ಇರೋದನ್ನೆಲ್ಲ ತುಂಬ್ತಾಳೆ. ಪಲ್ಲವಿ ಅವಳು ಅದೇ ಥರ, ಅವಳು ತಾಳಕ್ಕೆ ತಕ್ಕ ಹಾಗೆ ಕುಣಿತಾಳೆ. ಅಮ್ಮ, ಅವರಿಬ್ಬರು ನನ್ನನ್ನು ಕೀಳಾಗಿ ಯಾಕೆ ನೋಡ್ತಾರೆ ಹೇಳು? ನಾನು ಬಡವಳು, ಅವರಷ್ಟು ಅನುಕೂಲ ನನಗಿಲ್ಲ ಅಂತ ತಾನೆ. ಅನಿತಾ, ನೀನು ಬೇಜಾರು ಮಾಡ್ಕೋಬೇಡ ಮಗಳೇ. ಸಮಯ ಸಂದರ್ಭ ಯಾವಾಗಲೂ ಒಂದೇ ಥರ ಇರಲ್ಲ. ಪಲ್ಲವಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಸಮಯ ಬಂದೇ ಬರುತ್ತೆ. ಏನಮ್ಮ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅತ್ತಿಗೆ ನನ್ನ ಜೊತೆ ನಡ್ಕೊಳ್ಳೋ ರೀತಿ ನೋಡಿದ್ರೆ ನನಗಂತೂ ಒಂದೊಂದ್ಸಲಿ ತುಂಬ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೋಬೇಡ ಮಗಳೇ, ಎಲ್ಲ ಒಳ್ಳೇದಾಗತ್ತೆ. ಹೀಗೆ ಅನಿತಾ ಮನಸ್ಸಿನಲ್ಲಿ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾಳೆ. ಆದರೆ ಅದನ್ನು ಪಲ್ಲವಿ ಎದುರಿಗಾಗಲಿ ಅಕ್ಷತಾ ಎದುರಿಗಾಗಲಿ ತೋರಿಸ್ಕೊಳ್ತಾ ಇರಲ್ಲ. ಹೀಗೆ ಕೆಲವು ದಿನಗಳ ನಂತರ ಪಲ್ಲವಿಗೆ ಲೇಬರ್ ಪೇನ್ ಶುರುವಾಗಿರುತ್ತೆ. ಅವಳು ತುಂಬಾ ಚೀರಾಡ್ತಾ ಅಳ್ತಾ ಇರ್ತಾಳೆ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ಲೋ ರವಿ, ಪಲ್ಲವಿಗೆ ಹೊಟ್ಟೆ ನೋವು ಶುರುವಾಗಿದೆ. ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಬೇಗ ಬಾರೋ. ಅಮ್ಮ, ಪಲ್ಲವಿಗೆ ಹೊಟ್ಟೆ ನೋವು ಶುರುವಾಗಿದೆಯಾ? ಸರಿ, ಬೇಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಣ. ಅಣ್ಣ, ನೀನಿವತ್ತು ಮನೇಲೇ ಇರೋದು ತುಂಬ ಒಳ್ಳೇದಾಯ್ತು. ಸರಿ ಅನಿತಾ, ನೀನು ಮನೇಲೇ ಇರು. ಹಾಗೆ ಅಕ್ಷತಾಗೂ ವಿಷಯ ಹೇಳ್ಬಿಡು. ನಾವು ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಆಯ್ತಮ್ಮ. ರವಿ ಮತ್ತೆ ಅವನ ತಾಯಿ ಇಬ್ಬರು ಪಲ್ಲವಿನ ಕರ್ಕೊಂಡು ಹಾಸ್ಪಿಟಲಿಗೆ ಹೋಗ್ತಾರೆ. ಹಾಸ್ಪಿಟಲಿಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಪಲ್ಲವಿಗೆ ಡೆಲಿವರಿ ಆಗುತ್ತೆ. ಪಲ್ಲವಿಗೆ ಗಂಡು ಮಗು ಆಗಿದೆ. ಆದರೆ ಅಂದ್ರೆ ಏನು ಡಾಕ್ಟ್ರೆ? ಡಾಕ್ಟ್ರೆ, ನನ್ನ ಮೊಮ್ಮಗ ಸೊಸೆ ಇಬ್ಬರು ಆರಾಮಾಗಿದ್ದಾರೆ ತಾನೆ? ಹೇಳಿ ಡಾಕ್ಟ್ರೆ. ನೋಡಿ, ನೀವು ಗಾಬರಿ ಆಗಬೇಡಿ. ಪಲ್ಲವಿ ಆರಾಮಾಗಿದ್ದಾಳೆ. ಆದರೆ ಮಗು ಆರೋಗ್ಯ ಅಷ್ಟು ಸಮಾಧಾನವಾಗಿಲ್ಲ. ಮಗುಗೆ ಸ್ವಲ್ಪ ರಕ್ತ ಕೊಡಬೇಕಾಗಿದೆ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಅಲ್ಲ ಡಾಕ್ಟ್ರೆ, ಇನ್ನು ಹುಟ್ಟಿರೋ ಮಗುಗೆ ರಕ್ತ ಕೊಡೋಂಥ ಅವಶ್ಯಕತೆ ಏನಿದೆ? ಅಂತ ಸಮಸ್ಯೆ ಏನಾದರೂ ಏನಾಗಿದೆ?
ನೀವೇನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಕೆಲವೊಂದು ಹುಟ್ಟಿದ ಮಕ್ಕಳಲ್ಲಿ ಈ ಥರ ಸಮಸ್ಯೆ ಆಗುತ್ತೆ. ಅಂದರೆ ರಕ್ತದ ಕೊರತೆಯಿಂದ ನಾವು ಅವರಿಗೆ ರಕ್ತ ಕೊಡಬೇಕಾಗುತ್ತೆ. ನಾವು ಎಲ್ಲ ರೀತಿ ಚೆಕಪ್ ಮಾಡಿದ್ದೀವಿ. ಮಗುಗೆ ರಕ್ತನ ಕೊಡಲೇಬೇಕಾಗಿದೆ. ಹಾಗಾಗಿ ನೀವು ಆದಷ್ಟು ಬೇಗ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ನ ಸ್ವಲ್ಪ ಅರೇಂಜ್ ಮಾಡಿ. ಡಾಕ್ಟರ್ ಬಂದು ಮಗುನ ಕರ್ಕೊಂಡು ಹೊರಟ ಕೂಡಲೇ ಪಲ್ಲವಿ ಗಾಬರಿ ಆಗ್ತಾಳೆ. ಡಾಕ್ಟರ್, ಯಾಕೆ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಗಾಬರಿ ಆಗ್ಬೇಡಮ್ಮ ಪಲ್ಲವಿ, ಏನೂ ಆಗಿಲ್ಲ. ಹಾಗೆ ನ್ಯೂ ಬೋರ್ನ್ ಬೇಬಿಗೆ ರೆಗ್ಯುಲರ್ ಚೆಕಪ್ಸ್ ಇರುತ್ತಲ್ಲ, ಅದಕ್ಕೋಸ್ಕರ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ವಾಪಸ್ ಕರ್ಕೊಂಡು ಬರ್ತೀವಿ. ಡಾಕ್ಟರ್, ಏನು ಸಮಸ್ಯೆ ಇಲ್ಲ ತಾನೆ? ನನ್ನ ಮಗುಗೆ ಏನು ತೊಂದರೆ ಇಲ್ಲ ತಾನೆ? ಇಲ್ಲಮ್ಮ, ಗಾಬರಿ ಆಗುವಂಥದ್ದು ಏನೂ ಇಲ್ಲ, ಎಲ್ಲ ಸರಿಯಾಗಿದೆ. ಡಾಕ್ಟರ್ ಪಲ್ಲವಿ ಹತ್ರ ಮಗುಗೆ ನಿಜವಾಗ್ಲೂ ಏನಾಗಿದೆ ಅಂತ ಹೇಳಿರಲ್ಲ. ಈ ಕಡೆ ರಾಧಾ ಅಕ್ಷತಾಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಅಕ್ಷತಾ ಹಾಸ್ಪಿಟಲ್ಗೆ ಬರ್ತಾಳೆ. ಸತ್ಯ, ಅಕ್ಷತಾ ಬೇಗ ಬಂದಿಯಲ್ಲ, ತುಂಬ ಎಮರ್ಜೆನ್ಸಿ ಇದೆ ಕಣೆ. ನಿನ್ನ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ತಾನೇ? ಹೌದು, ನಂದು ಮತ್ತೆ ಅನಿತಾ ಇಬ್ಬರದ್ದು ಬ್ಲಡ್ ಗ್ರೂಪ್ ಓ ಪಾಸಿಟಿವ್. ಅಕ್ಷತಾ, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಅನಿತಾ ಮನೇಲಿದ್ದಾಳೆ. ಅವಳಿಗೆ ನಾನೀಗ ಹೇಳಿದ್ರು ಅವಳು ಬರೋದು ತಡ ಆಗುತ್ತೆ. ಅದಕ್ಕೆ ನಾನು ಅವಳಿಗೆ ಏನೂ ಹೇಳಿಲ್ಲ. ಅದೇ ನಿನಗಾದ್ರೆ ನಿನ್ನ ಹತ್ರ ಕಾರ್ ಇದೆ, ನೀನು ತಕ್ಷಣ ಹೊರಟು ಬರ್ಬೋದು ಅಂತಲೇ ನಾನು ನಿನಗೆ ಫೋನ್ ಮಾಡಿ ಹೇಳಿದ್ದು. ಹೌದು, ನನ್ನನ್ನು ಅರ್ಜೆಂಟಾಗಿ ಬರೋಕ್ಕೆ ಯಾಕೆ ಹೇಳಿದ್ರಿ? ಏನಾಗಿದೆ? ಸರಿಯಾಗಿ ಏನು ಅಂತ ವಿಷಯ ಹೇಳಿ. ಅದು ಅಕ್ಷತಾ, ಪಲ್ಲವಿಗೆ ಗಂಡು ಮಗು ಆಗಿದೆ. ಆ ಮಗುಗೆ ಅದೇನೋ ಸ್ವಲ್ಪ ಸಮಸ್ಯೆ ಆಗಿದೆ ಅಂತಮ್ಮ. ಅದಕ್ಕೆ ಮಗುಗೆ ರಕ್ತದ ಅವಶ್ಯಕತೆ ಇದೆ ಅಂತ ರಕ್ತ ಕೊಡಬೇಕಂತೆ. ಆ ಮಗುದು ಬ್ಲಡ್ ಗ್ರೂಪು ಓ ಪಾಸಿಟಿವ್. ಇಲ್ಲಿ ನಾವಂತೂ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರೋದು ನಿಂದು ಮತ್ತೆ ಅನಿತಾದು. ಅದಕ್ಕೆ ನಮ್ಮ ನಿನಗೆ ಬರಕ್ಕೆ ಹೇಳಿದ್ದು. ಇದನ್ನೆಲ್ಲ ಕೇಳಿ ಅಕ್ಷತಾ ಒಂದ್ಸಲ ಗಾಬರಿನೂ ಆಗ್ತಾಳೆ. ಅವಳಿಗೆ ತುಂಬಾ ಕೋಪನೂ ಬರುತ್ತೆ. ಏನು, ನನ್ನನ್ನ ಆ ಮಗುಗೆ ರಕ್ತ ಕೊಡೋಕಂತ ಕರ್ಸಿದ್ರ? ಅಷ್ಟಕ್ಕೂ ನಾನು ಯಾಕೆ ರಕ್ತ ಕೊಡ್ಲಿ? ಅದೇ ನನ್ನ ಮಗುನ. ಅಕ್ಷತಾ, ಏನ್ ಮಾತಾಡ್ತಾ ಇದೀಯ ನೀನು? ಅಕ್ಷತಾ, ಈ ತರ ಮಾತಾಡಕ್ಕೆ ನಿಂಗೆ ಏನು ಅನ್ಸದೇ ಇಲ್ವೇನೆ? ಆ ಮಗು ಯಾರ್ದೋ ಮಗುನ? ಅದು ನಿನ್ನ ಅಣ್ಣನ ಮಗು ಕಣೆ. ಯಾರ ಮಗುನಾದ್ರೂ ಆಗಿರ್ಲಿ, ಈ ಬೇಕಾದವರಿಗೆಲ್ಲ ರಕ್ತ ಕೊಡೋಕ್ಕೋಸ್ಕರ ನಾನಿಲ್ಲ ಇಲ್ಲಿ. ಈಗ ನಾನು ರಕ್ತ ಕೊಟ್ಟೆ ಅಂದ್ರೆ ಆಮೇಲೆ ನನಗೂ ಸಮಸ್ಯೆ ಆಗಲ್ವಾ? ನನ್ನನ್ನು ಯಾರು ನೋಡ್ಕೊಳ್ಳೋರು? ಅಕ್ಷತಾ ಮಾತುಗಳನ್ನ ಕೇಳಿ ಎಲ್ಲರೂ ಒಂದ್ಸಲ ಗಾಬರಿ ಆಗ್ತಾರೆ. ನನ್ನ ಮಗಳು ಇಷ್ಟು ಕೆಟ್ಟ ಗುಣ ಬೆಳೆಸ್ಕೊಳ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡಿ, ನೀವು ಬೆಕ್ಕಾಗಿದ್ದ ಡೈಲಾಗ್ ಹೊಡಿರಿ, ನಾನು ಮಾತ್ರ ರಕ್ತ ಕೊಡಕ್ ತಯಾರಿಲ್ಲ. ಅಷ್ಟೊತ್ತಿಗಲ್ಲಿಗೆ ಅನಿತಾ ಬರ್ತಾಳೆ. ಇವರ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾಳೆ. ಅನಿತಾ, ನೀನಿಲ್ಲಿ? ನೀನ್ ಹೇಗಮ್ಮ ಬಂದೆ? ಅದು ಅಮ್ಮ, ನನ್ನ ಫೋನ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಯಾರಿಗೂ ಕಾಲ್ ಮಾಡೋಕ್ಕೂ ಆಗಲಿಲ್ಲ, ನನಗೂ ಕಾಲ್ ಬರ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಏನಾಗ್ತಿದೆ ಏನು ಎತ್ತ ಅಂತ ಏನು ನನಗೆ ಗೊತ್ತಾಗ್ಲಿಲ್ವಲ್ಲ. ಹಾಗಾಗಿ ಸೀದಾ ಹಾಸ್ಪಿಟಲಿಗೆ ಬಂದ್ಬಿಟ್ಟೆ. ಇಲ್ಲೇ ಬಂದಂತ ಏನು ಅಂತ ತಿಳ್ಕೊಳ್ಳೋಣ ಅಂತ. ಒಳ್ಳೆ ಕೆಲಸ ಮಾಡಿದೆ ಮಗಳೇ, ದೇವ್ರು ಬಂದ ಹಾಗೆ ಬಂದೆ. ನಾನೀಗ ನಿನಗೆ ಫೋನ್ ಮಾಡಿ ಬರಕ್ಕೆ ಹೇಳೋಳಿದ್ದೆ. ಅಮ್ಮ, ನೀನು ಏನು ಚಿಂತೆ ಮಾಡಬೇಡ, ಇಲ್ಲಿ ಏನಾಗಿದೆ ಅಂತ ಎಲ್ಲ ನನಗೆ ಗೊತ್ತಾಯಿತು. ನಾನು ರಕ್ತ ಕೊಡ್ತೀನಮ್ಮ. ಬೇಗ ಹೋಗಿ ಡಾಕ್ಟ್ರಿಗೆ ಹೇಳಿ ನನ್ನ ರಕ್ತ ತಗೊಳಕ್ಕೆ ಹೇಳು. ಅಕ್ಷತಾ ಹಾಸ್ಪಿಟಲ್ನಿಂದ ಹೊರಟೋಗ್ತಾಳೆ. ಅನಿತಾ ಸಂತೋಷವಾಗಿ ರಕ್ತ ಕೊಡ್ತಾಳೆ. ಇದರಿಂದಾಗಿ ಪಲ್ಲವಿ ಮಗು ಅಪಾಯದಿಂದ ಪಾರಾಗುತ್ತೆ. ಕೆಲವು ದಿನಗಳಲ್ಲಿ ಪಲ್ಲವಿ ಮತ್ತೆ ಮಗು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ಮನೆಗೆ ಬಂದಮೇಲೆ ಅಕ್ಷತಾ ಹಾಸ್ಪಿಟಲ್ನಲ್ಲಿ ನಡ್ಕೊಂಡಿರೋ ರೀತಿ ಬಗ್ಗೆ ಪಲ್ಲವಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಇದನ್ನೆಲ್ಲ ಕೇಳಿದ ಮೇಲೆ ಪಲ್ಲವಿ ತಾನು ಅನಿತಾ ಜೊತೆ ನಡ್ಕೊಂಡಿರೋ ರೀತಿ ಬಗ್ಗೆ ತುಂಬಾನೇ ಪಶ್ಚಾತ್ತಾಪ ಪಡ್ತಾಳೆ, ದುಃಖ ಪಡ್ತಾಳೆ. ಅನಿತಾ ಅಕ್ಕ, ನಾನು ನಿಮ್ಮ ಜೊತೆ ನಡ್ಕೊಂಡಿರೋ ರೀತಿ ಬಗ್ಗೆ ನಿಜವಾಗ್ಲೂ ನನಗೆ ತುಂಬಾ ಪಶ್ಚಾತ್ತಾಪ ಆಗ್ತಿದೆ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ, ನಾಚಿಕೆ ಆಗ್ತಿದೆ. ನಾನು ನಿಮಗೆ ಎಷ್ಟೇ ನೋವು ಮಾಡಿದ್ರು ನೀವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ದೆ ನನ್ನ ಮಗುನ ಉಳಿಸ್ಕೊಟ್ಬಿಟ್ರಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಆಗಿದ್ರು ಆ ಕೆಲಸ ಮಾಡ್ತಿರ್ಲಿಲ್ಲ. ನಾನು ಎಷ್ಟು ಕಣ್ಣಿದ್ದು ಕುರುಡಿ ಆಗ್ಬಿಟ್ಟಿದ್ದೆ. ಇಷ್ಟು ಒಳ್ಳೆ ಗುಣ ಇರೋ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ. ಅಷ್ಟು ಕೆಟ್ಟತನ ತುಂಬಿರೋ ಅಕ್ಷತಾ ಅಕ್ಕನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ಬಿಟ್ಟೆ. ಮನುಷ್ಯನ ಆಸ್ತಿ ಅಂತಸ್ತಿನಿಂದಲ್ಲ, ಅವನ ಗುಣ ಸ್ವಭಾವದಿಂದ ಅಳಿಬೇಕು ಅನ್ನೋದನ್ನ ನಾನು ಮರ್ತೇ ಬಿಟ್ಟಿದ್ದೆ. ನಾನು ನಿನಗೆ 1000 ಸಲ ಹೇಳಿದೆ, ಅನಿತಾ ಜೊತೆ ಹಾಗೆ ನಡ್ಕೋಬೇಡ, ಅನಿತನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು, ಅವಳು ಒಳ್ಳೆ ಗುಣ ಇರೋ ಹುಡುಗಿ ಅಂತ. ನೀನು ನನ್ನ ಮಾತನ್ನ ಕಿವಿ ಮೇಲೆ ಹಾಕೊಳ್ಳಿಲ್ಲ. ಪಲ್ಲವಿ, ಯಾವತ್ತೂ ನಾವು ಪ್ರತಿಯೊಬ್ಬರನ್ನು ಒಂದೇ ರೀತಿ ನೋಡಬೇಕು, ಯಾರ ಮಧ್ಯೆನೂ ಭೇದ ಭಾವ ಮಾಡಬಾರ್ದು. ಮನುಷ್ಯನ ಗುಣ ಸ್ವಭಾವದಿಂದ ಅಳಿಬೇಕು, ಅವನ ಹತ್ರ ಇರೋ ಆಸ್ತಿ ಹಣದಿಂದಲ್ಲ. ಅದನ್ನ ಅರ್ಥ ಮಾಡ್ಕೊ. ನೀನು ಅನಿತನ ಇಷ್ಟು ಕೀಳಾಗಿ ನೋಡ್ತಿದ್ದೆ, ಆದರೆ ನಿನ್ನ ಜೊತೆ ನಿಂತವಳು ಅವಳು, ನಿನ್ನ ಮಗುನ ಕಾಪಾಡ್ದವಳು ಅವಳು. ಅದೇ ಅಕ್ಷತಾ ನಿನ್ನ ಜೊತೆ ಇಡ್ಲಾ? ಆಸ್ಪತ್ರೆಯಲ್ಲೂ ಅಷ್ಟೇ, ಅವಳು ರಕ್ತ ಕೊಡಲಿಲ್ಲ ಅಂದ್ರೇನು
ಒಂದು ಸ್ವಲ್ಪ ಹೊತ್ತಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೂ ಅವಳು ನಿಲ್ಲಿಲ್ಲ, ಹಾಗೆ ಹೊರಟೋದ್ಲು. ಒಳ್ಳೆ ಗುಣನೇ ಇಲ್ಲ ಅಂದಮೇಲೆ ಅವಳ ಹತ್ರ ಅದೆಷ್ಟು ಹಣ ಇದ್ರೆ ಏನು ಬಂತ ಹೇಳು. ಹೌದತ್ತೆ, ನನಗಿವತ್ತೆಲ್ಲ ಅರ್ಥ ಆಗಿದೆ. ನೀವಿಬ್ಬರು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡಮ್ಮ, ಅತ್ತಿಗೆಗೂ ಏನೂ ಹೇಳಬೇಡ, ಅಕ್ಷತಾಕಾಗೂ ಏನೂ ಹೇಳಬೇಡ. ಹೋಗ್ಲಿ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಯಾಕೆ ಹೇಳ್ಬಾರ್ದಮ್ಮ ಅನಿತಾ? ತಪ್ಪನ್ನ ತಪ್ಪು ಅಂತ ಹೇಳಲೇಬೇಕು, ಅದು ಯಾರಾದರೂ ಆಗಿರಲಿ. ಅನಿತಾ ಅಕ್ಕ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ನಿಮ್ಮ ಜೊತೆ ಯಾವತ್ತೂ ಈ ಥರ ಎಲ್ಲ ನಡ್ಕೊಳ್ಳಲ್ಲ. ನೀವಷ್ಟೇ ಅಲ್ಲ, ಬೇರೆ ಯಾರ ವಿಷಯದಲ್ಲೂ ನಾನು ಈ ಥರ ನಡ್ಕೊಳ್ಳಲ್ಲ. ಎಲ್ಲರನ್ನೂ ಸಮಾನವಾಗಿ ನೋಡ್ತೀನಿ. ಹೋಗ್ಲಿ ಬಿಡಿ ಅದಕ್ಕೆ, ನೀವು ನನ್ನ ಹತ್ರ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಇದಾದ ಮೇಲಿಂದ ಪಲ್ಲವಿ ಅನಿತನ್ನ ತನ್ನ ಸ್ವಂತ ಅಕ್ಕನಿಗಿನ ಹೆಚ್ಚು ಪ್ರೀತಿಸೋಕೆ ಶುರು ಮಾಡ್ತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.